ನಾವು ಇದಕ್ಕೆ ಸಾವಯವ ಗೊಬ್ಬರ ಹಾಕಿದೀವಿ. ಆಮೇಲೆ ದನಿ ಗೊಬ್ಬರ, ಆಮೇಲೆ ಡಿಗ್ಗರ್ ಗುಂಡಿ ಟ್ಯಾಕ್ಟ್ರಿಲಿ ಐತಲ್ಲ ಡಿಗ್ಗರ್ ಗುಂಡಿ ವರ್ಷ ಗಿಡ ಹಾಕಿದ್ವಿ ನಾವು. ಹೆಚ್ಚು ನೀರಲ್ಲಿ ಈ ವರ್ಷ ನೀರಿಲ್ದ ನೀರೇ ಬಿಟ್ಟಿಲ್ಲ ನಾವು. ಒಂದ್ ವಾರ ಒಂದೇ ಸಲ ಬಿಡ್ತದ ನಾವು ನೀರು. ಒಂದ್ ವಾರ 2 ತಾಸು. ಬಡ್ಡೆ ನೋಡ್ರಿ ಹೆಂಗಿದಾವಲ್ಲ, ಇದು ಆಲ್ರೆಡಿ 3 ವರ್ಷದ ಗಿಡ ಇದ್ದಂಗ ಐತಿ. ಇದು 3 ವರ್ಷಕ್ಕೆ ಹುಸಿ ಹೊಡಿತು ನೋಡ್ರಿ. ಇದು 3 ವರ್ಷಕ್ಕೆ ಹುಸಿ ಹೊಡೆದು ಇದು. ಅಡಿಕೆಗೆ ಐತಲ್ಲ ನೀನು ಏನ್ ಹಾಕ್ಲೇಬೇಡ, ಒಳಗೈತಲ್ಲ ತರಕಾರಿ ಬೆಳೆ ಮೆಕ್ಕೆಜೋಳ ಬಿತ್ತಬಾರ್ದು. ಯಾಕೆ ನಾವು ಡಿಗ್ಗರ್ ಗುಂಡಿ ಹೊಡಿಸಿದವಲ್ಲ, ಬಿಡ್ತದ ಭೂಮಿ. ಡಿಗ್ಗರ್ ಗುಂಡಿ ಇದ್ರೆ ಅದೈತಲ್ಲ ಸುತ್ತಲೂ ಮಣ್ಣು ಲೂಸ್ ಮಾಡಿರ್ತಲ್ಲ, ನೀನು 2 ತಾಸು ಬಿಟ್ಟು ನೀರು ನಾನು ಸಂಪಣಂಕ ಮಾಡ್ತದ. 2 ತಾಸು ಬಿಟ್ಟು ಬರೀ ಮಣ್ಣಿ ಗಿಡ ಇದೆ. ಇದು ಹೋಗ್ಯಾತ ಕಲರ್ ಮಾಡೋದು, ಕಪ್ ಕಲರ್ ಮಾಡೋದು. ಇದು ನಾವು 80 ಮಣ್ಣೇರಿ ಅದಕ್ಕೆ. ಆ ಮಣ್ಣಲ್ಲಿ ಗಿಡ ಇಷ್ಟು ಫಲ ತೆಗೆರೋದು. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸ್ನೇಹಿತರೆ, ನನ್ನ ಕಳೆದ ವಿಡಿಯೋಗಳಲ್ಲಿ ನೀವು ನೋಡಿರ್ತೀರಾ, ಆಲ್ಮೋಸ್ಟ್ ನಾವು ಅಡಿಕೆ ತೋಟದಲ್ಲಿ ನಡುವೆ ಟೊಮೊಟೊ ಹಾಕಿದೀವಿ. ಸೊ ಟೊಮೊಟೊ ಬೆಳೆಯನ್ನ ಯಾಕೆ ಬೆಳಿತಿದ್ದೀವಿ, ಅದರಿಂದ ನಮ್ಮ ಅಡಿಕೆ ತೋಟಕ್ಕೆ ಏನು ಉಪಯೋಗ ಆಗುತ್ತೆ, ಮತ್ತೆ ಈ ಒಂದು ಅಡಿಕೆ ತೋಟವನ್ನ ಯಾವ ರೀತಿಯಾಗಿ ಪೋಷಣೆ ಮಾಡಿದ್ದಾರೆ, ಸಾವಯವವಾಗಿ ಏನೇನೆಲ್ಲ ನಮ್ಮ ತಂದೆ ಅಂದ್ರೆ ನಮ್ಮ ರೈತರಾದ ನಮ್ಮ ತಂದೆ ಏನೇನೆಲ್ಲ ಪೋಷಣೆಯನ್ನ ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸ್ನೇಹಿತರೆ, ನೀವು ನೋಡ್ತಾ ಇರುವಂತ ಈ ಒಂದು ತೋಟದಲ್ಲಿ ನಾವು ನಡುವೆ ಬೆಳೀತಿರುವಂತಹ ಬೆಳೆಗಳು ಅಂದ್ರೆ ಬರೀ ತರಕಾರಿ ಬೆಳೆಗಳು. ಅದರಲ್ಲೂ ಎಸ್ಪೆಷಲಿ ಜಾಸ್ತಿ ಟೊಮೊಟೊನೇ ಹಾಕಿದೀವಿ. 2 ಸಲ ಟೊಮೊಟೊ ಹಾಕಿದೀವಿ, 1 ಸಲ ಎಲೆಕೋಸನ್ನ ಹಾಕಿದೀವಿ. ಯಾಕೆ ತರಕಾರಿ ಬೆಳೆಗಳನ್ನ ಮಾತ್ರ ನಮ್ಮ ಈ ಒಂದು ಸಣ್ಣ ಸಣ್ಣ ತೋಟಗಳಲ್ಲಿ ಹಾಕ್ಬೇಕು ಅಂತ ಅಂದ್ರೆ, ಅದರ ಒಂದು ಎಫೆಕ್ಟ್ ಇಂದ ನಮ್ಮ ಹೊಲ ಫಲವತ್ತಾಗುತ್ತೆ, ಮತ್ತೆ ನಮ್ಮ ಅಡಿಕೆ ತೋಟಗಳು ದಷ್ಟಪುಷ್ಟವಾಗಿ ಬರ್ತವೆ. ಈ ಒಂದು ಅಡಿಕೆ ತೋಟದಲ್ಲಿ ಏನೇನೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಇಲ್ಲಿ ನಮ್ಮ ತಂದೆ ಅವರೇ ಹೇಳ್ತಾರೆ. ಅವ್ರ ಬಾಯಿಂದನೇ ಕೇಳಿಸ್ಕೊಳ್ಳೋಣ ಬನ್ನಿ. 2 ವರ್ಷ ಆಗಿದೆ ಅಲ್ವಾ ಈ ಒಂದು ಅಡಿಕೆ ತೋಟಕ್ಕೆ? ಇಲ್ಲ, 2 ವರ್ಷ ಇಲ್ಲ, 1 ವರ್ಷ 6 ತಿಂಗಳ ಗಿಡ ಇದು. 1 ವರ್ಷದ 6 ತಿಂಗಳ ಗಿಡ. 1 ವರ್ಷ 7 ತಿಂಗಳ ಗಿಡ. ಏನೇನೆಲ್ಲ ಪೋಷಣೆ ಮಾಡಿದೀರಾ? ನಾವು ಇದಕ್ಕೆ ಸಾವಯವ ಗೊಬ್ಬರ ಹಾಕಿದೀವಿ. ಆಮೇಲೆ ದನಿ ಗೊಬ್ಬರ, ಆಮೇಲೆ ಡಿಗ್ಗರ್ ಗುಂಡಿ ಟ್ಯಾಕ್ಟ್ರಿಲಿ ಐತಲ್ಲ ಡಿಗ್ಗರ್ ಗುಂಡಿ ವರ್ಷ ಗಿಡ ಹಾಕಿದ್ವಿ ನಾವು. ಅದರಿಂದ ಇಷ್ಟು ಚೆನ್ನಾಗಿ ಬಂದೈತಿ. ಆಮೇಲೆ ತಿಪ್ಪೆ ಗೊಬ್ಬರ ಹಾಕಿದೀವಿ ನಾವು. ಸರ್ಕಾರಿ ಗೊಬ್ಬರ ಮುಟ್ಸಿಲ್ಲ ಅದಕ್ಕೆ, ಆ ತರ ಮಾಡಿದೀವಿ. ಹೆಚ್ಚು ನೀರಲ್ಲಿ ಈ ವರ್ಷ ನೀರಿಲ್ದ ನೀರೇ ಬಿಟ್ಟಿಲ್ಲ ನಾವು. ಒಂದ್ ವಾರ ಒಂದೇ ಸಲ ಬಿಡ್ತದ ನಾವು ನೀರು. ಒಂದ್ ವಾರ 2 ತಾಸು. ಇನ್ನು ಟೈಮ್ ಫ್ರೀ ಮತ್ತೆ ಬೇರೆ ತೋಟಗಳಿಗೆ ಬಿಡ್ತಿದ್ದೆ ನಾವು. ಅಂದ್ರೆ ಈಗ ಏನು ಇದಾವಲ್ಲ, ಇವಕ್ಕೆ ಅಷ್ಟೊಂದು ನೀರಿನ ಅವಶ್ಯಕತೆ ಇರಲ್ಲ ಅಲ್ವಾ? ಇನ್ನು 2 ವರ್ಷ ನೀರಿನ ಅವಶ್ಯಕತೆ ಬೇಕಿಲ್ಲ. 1 ವಾರಕ್ಕೆ 1 ದಿನ ಬಿಟ್ರೆ ಸಾಕು. ಅಲ್ಲ, ಬಡ್ಡೆ ನೋಡ್ರಿ ಹೆಂಗಿದಾವಲ್ಲ, ಇದು ಆಲ್ರೆಡಿ 3 ವರ್ಷದ ಗಿಡ ಇದ್ದಂಗ ಐತಿ. ಇದು 3 ವರ್ಷಕ್ಕೆ ಹುಸಿ ಹೊಡಿತು ನೋಡ್ರಿ. ಇದು 3 ವರ್ಷಕ್ಕೆ ಹುಸಿ ಹೊಡೆದು ಇದು. 1 ವರ್ಷ 7 ತಿಂಗಳು ಗಿಡ ಇದು. ನೋಡಿ ಅಲ್ಲಿ ಯಾವ ರೀತಿಯಾಗಿ ಕಾಂಡ ಬೆಳೆದಿದೆ ಅಂದ್ರೆ, ಮೇನು ಡಿಗ್ಗರ್ ಗುಂಡಿಯಿಂದ ನಾವು ಒಡಿಸ್ಬಿಟ್ಟು ಅಡಿಕೆ ಗಿಡಗಳನ್ನ ಹಾಕಿದ್ರೆ ಚೆನ್ನಾಗಿ ಬರ್ತವೆ ಅಂತ ಇಲ್ಲಿ ನಮ್ಮ ತಂದೆಯವರು ಹೇಳ್ತಾ ಇರೋದು. ಜೊತೆಗೆ ಸಾವಯವವಾದಂತಹ ಕೃಷಿ ಪದ್ಧತಿನ ಅಳವಡಿಸ್ಕೊಂಡಿರೋದು. ಇದ್ರೊಳಗಡೆ ತರಕಾರಿನೂ ಕೂಡ ಬೆಳಿತೀರಾ ನೀವು? ಅಡಿಕೆಗೆ ಐತಲ್ಲ ನೀನು ಏನ್ ಹಾಕ್ಲೇಬೇಡ, ಒಳಗೈತಲ್ಲ ತರಕಾರಿ ಬೆಳೆ ಮೆಕ್ಕೆಜೋಳ ಬಿತ್ತಬಾರ್ದು. ತರಕಾರಿ ಹಾಕಿದ್ರೆ ಅದಕ್ಕೆ ಪೌಷ್ಟಿಕಾಂಶ ಹೆಂಗಪ್ಪ ನಾವು ಔಷಧಿ ಸ್ಪೇರ್ ಮಾಡ್ತಾವ. ಅದರಿಂದ ತರಕಾರಿ ಸೊಪ್ಪು ಬೀಳ್ತದಂದ್ರೆ ಗಿಡ ಬಹಳ ನೆಟ್ಟ ಬರ್ತದೆ, ಬಹಳ ಚೆನ್ನಾಗ್ ಬರ್ತದೆ ತರಕಾರಿ. ಅದನ್ನ ಬಿಟ್ರೆ ಬೇರೆ ಮಾಡಕ್ ಹೋಗ್ಬಾರ್ದ. ಒಂದು ಮೆಕ್ಕೆಜೋಳ ಹಾಕಿದ್ರು ಬರಲ್ಲ. ಮೆಕ್ಕೆಜೋಳ ಹಾಕಿದ್ರು ಅಂತ ತಿಕ್ಕೊಂಬಿಡು, ಫಸಲು ಕೊಡೋದು ಲೇಟ್ ಆಗತ್ತೆ. ಯಾಕಂದ್ರೆ ಅದು ಶಕ್ತಿ ಭೂಮಿಗಳು ಇರ್ತಾವ, ಆಗ್ಬಿಡಲ್ಲ ಜಲ್ದಿ. ಅಂದ್ರೆ ಈಗ ನಾವು ತರಕಾರಿ ಹಾಕಿದ್ರು 1 ಸಾಲು, ಈ ತರ 1 ಸಾಲು 2 ಸಾಲ ಹಾಕೋದಾಗಿತ್ತು ನಾವು. ಯಾಕಂದ್ರೆ ದುಬಾರಿ ಕಾಲ, ಔಷಧಿ ಗೊಬ್ಬರ ಗೂಟ ಗುಮ್ತಿ ಜಾಸ್ತಿ ಖರ್ಚು ಬರ್ತಂತಂದು ಈಗ ನೀವೇನ್ ಔಷಧಿ ಗೊಬ್ಬರ ಹಾಕಿದ್ರು ಟೊಮೊಟೊಗ್ ಮಾತ್ರ ಹಾಕೋದು. ನೀವೇನ್ ಹಾಕಿದ್ರು ಕೇವಲ ಟೊಮೊಟೊಗ್ ಅಷ್ಟೇ ಹಾಕೋದು. ಅದಕ್ಕೆ ಹಾಕೋದು. ಅಡಿಕೆ ಗಿಡಕ್ಕೆ ಏನ್ ಹಾಕಲ್ಲ. ಅಡಿಕೆಗೆ ಹಾಕಲ್ಲ. ಸೊ ಹಂಗಾಗಿನೇ ಇಷ್ಟೊಂದು ದಷ್ಟಪುಷ್ಟವಾಗಿ ಚೆನ್ನಾಗಿ ಬೆಳ್ಕೊಂಡವೆ. ಇನ್ನು 2 ವರ್ಷ ಕಳೆದಿಲ್ಲ ಇನ್ನು ಇವಕ್ಕೆ. 2 ವರ್ಷ ಕಳೆದಿಲ್ಲ. ಸೊ ತರಕಾರಿ ಬೆಳೆ ಒಳಗಡೆ ತರಕಾರಿ ಬೆಳೆಯೋದ್ರಿಂದ ಈ ತರ ಒಂದು ತೋಟ ಚೆನ್ನಾಗಿ ಬರುತ್ತೆ ಅಂತ ನಿಮ್ಮ ಒಂದು ಅಭಿಪ್ರಾಯ? ಹೆಚ್ಚಿನ ನೀರು ಬಿಡೋದು ಉಪಯೋಗ ಇಲ್ಲ ಈ ಸಣ್ಣ ಗಿಡಗಳಿಗೆ. ಹೆಚ್ಚಿನ ಬಿಟ್ರೆ ಏನಾಕತಿ, ಗಣ್ಣು ದೊಡ್ಡದಾಕತಿ, ಗಿಡ ಬೆಳವಣಿಗೆ ಜಾಸ್ತಿ ಆಕತಿ, ಅದು ಬಾಳಿಕೆ ಬರೋದು ಗಿಡ. ಒಂದು ಪಕ್ಷ ಬಾಯಿಲ್ ಜಾಗತ್ತೆ ಗಿಡ ಗಾಳಿಗೆ ಮುಂದೆ ಬೀಳೋ ಚಾನ್ಸಸ್ ಬರ್ಬೋದು. ಗಿಡಗಳು ಉಳ್ಳಿ ಗಾಳಿಗೆ ಜಾಸ್ತಿ ಗಾಳ ಗಿಡಗಣ್ಣು ಗಿಡಬೇಕು. ಯಾವತ್ತು ಗಿಡಗಳು ಸಣ್ಣ ಒಂದು ಕಿಡಗಣ್ಣು ಗಿಡಬೇಕು. ಕಿಡಗಣ್ಣ ಅಂದ್ರೆ
ಸಣ್ಣ ಗಂಡು ಇರಬೇಕು. ತೋರ್ಸ್ರಿ ಹೆಂಗೆ ಅದು ಕಿರ್ಗಣಿ ಹೆಂಗೆ? ಅದೇ ಇವು ಅದಾವಲ್ಲ ಗಿಡಗಳು ಅಲ್ಲಿ ಹತ್ರ ಅಥವಾ ಆ ಗಿಡ ಆಗೈತೆ ನೋಡ್ರಿ ಕಿರ್ಗಣ್ಣು, ಆ ಥರ ಬರ್ಬೇಕು ಗಂಡು. ಓಕೆ, ಅದು ಕಿರ್ಗಣ್ಣು ಮೂವತ್ತದು. 2 ವರ್ಷ ಕಳೆದಿಲ್ಲ ಇನ್ನ. ಇವೆಲ್ಲ ಮೊನ್ನೆ ಒಂದು ಹೋಗಿರೋ ಗಿಡಗಳು ಹಾಕಿರೋದಲ್ವಾ ಇವು? 2 ತಿಂಗಳು ಗಿಡದು. 2 ತಿಂಗಳು ಗಿಡಗಳು ಸಣ್ಣ ಸಣ್ಣವೆಲ್ಲ. ಬಟ್ ಇವೆಲ್ಲ ನೋಡು ಹೆಂಗೆ ಎಷ್ಟು ಚೆನ್ನಾಗಲೆ. ಇದೇನು 3 ವರ್ಷಕ್ಕಲೆ ಕಾಣ್ತಾನೆ ಇರಲಿಲ್ಲ. ಅಲ್ಲವಿಲ್ಲಲ್ಲ, ಬೇಸಿಗೆ ನೀರಿರ್ಲಿಲ್ಲಲ್ಲ, ಹೆಂಗ್ ಮೇಂಟೈನ್ ಮಾಡಿದೆ ಮತ್ತೆ? ಗೊತ್ತಿಲ್ಲ ಯಾಕೆ ಹೇಳ, ನಾವು ಡಿಗ್ಗರ್ ಗುಂಡಿ ಹೊಡ್ಸಿದವಲ್ಲ, ಹೊರಬಿಡ್ತದ ಭೂಮಿ. ಡಿಗ್ಗರ್ ಗುಂಡಿ ಇದ್ರೆ ಅದೈತಲ್ಲ, ಸುತ್ತಲೂ ಮಣ್ಣು ಲೂಸ್ ಮಾಡಿರ್ತಲ್ಲ, ನೀನು 2 ತಾಸು ಬಿಟ್ಟು ನೀರು ನಾನು ಸಂಪಣಂಕ ಮಾಡ್ತದ. 2 ತಾಸು ಬಿಟ್ಟು ಬೇರೆ ನಾನು ಬೆಳಿಗ್ಗೆ ಐತಲ್ಲ 4 ಕಾಲ್ ತಿಂತಿದ್ದೆ, ಅದು ಸಂಪಣ ಬಿಡ ಸುತ್ತಲೂ. ಅದನ್ನ ಗಿಡ ಬತ್ತದಿಲ್ಲ, ಅವು ಬತ್ತಿದ್ವು ಒಣಕಣ ಅವಲ್ವ, ಅವನವ್ರ ಗಿಡಗಳು ಗಿಡ ಕಡಿಲಿಲ್ಲ, ಬರೀ ಹಂಗ ಬಳ್ಳಿ ಹೊಡೆದಂಗ. ಅದು ಇದೈತಲ್ಲ ಬಳ್ಳಿ ಹೊಡ್ ಫ್ಲೋ ಹೊಡೆದು ಬಲ್ರ ಮಾಡ್ದು ನತ್ತ ಮಾಡಿದ್ವಿ ಅಲ್ಲ. ಅದೇ ಕಾರಣ ನಾವು ಅಡಿಕೆ ಹಾಕಾರ ಅವಸರ ಮಾಡಕ್ಕೆ ಒಲೆ ಬರ್ತದೆ. ಅದೇ ಕೆಂಪತ್ತಿದ್ವಲ್ಲ ಮಣ್ಣಿ ಗಿಡ ಇದೆ, ಇದು ಹೋಗ್ಯಾತ ಕಲರ್ ಮಾಡು, ಕಪ್ ಕಲರ್ ಮಾಡು. ಇದು ನಾವು 80 ಲೋಡ್ ಮಣ್ಣೇರಿ, ಅದಕ್ಕೆ 80 ಲೋಡ್ ಕೆರೆ ಮಣ್ಣು. ಆ ಮಣ್ಣಲ್ಲಿ ಗಿಡ ಇಷ್ಟು ಫಲ ತೆಗರೋದು. ಅಂದ್ರೆ ಎಷ್ಟು ವರ್ಷಕ್ಕೊಂದ್ಸಲ ಕೆರೆ ಮಣ್ಣು ಅಂದ್ರೆ ಕಪ್ಪು ಮಣ್ಣು ಏರ್ಬೇಕು ಹೊಲಕ್ಕೆ? ನಾವು ಸುಮಾರು ಒಂದು 20 ವರ್ಷ ಮುಂದೆ 25 ಹೊಡೆಯೋದು ಅಷ್ಟೇ. ನಾವು ಅಡಿಕೆ ಹಾಕಂತ ಹೇಳಂದು ಈಗ 2020 ಐತಲ್ಲ, 2020 21ರಾಗನ 21ರಲ್ಲಿ ಎಷ್ಟು ಕೆರೆದ ಮಣ್ಣು 80 ಹೊಡೆಯಿದ್ವಿ. 80 ಲೋಡ್ ಎಷ್ಟಿದೆ? 1 ಎಕರೆ ಇದೆಯಾ? ಇಲ್ಲ, 2 ಎಕರೆ ಬರ್ತದೆ, ಸ್ವಲ್ಪ ಕಮ್ಮಿ. 10 ಗುಂಟೆಗಿಂತ 2 ಎಕರೆ ಬರ್ತಿತ್ತು. ಆ ಕಡೆದಕ್ಕೆ ಏರಿದ್ಯಾ ಹಂಗಾರ? ಇಲ್ಲಲ್ಲ, ಅದಕ್ಕೆ ಏರಿಲ್ಲ, ಇದಕ್ಕೆ ಏರಿದ್ ನಾವು. ಹಂಗಾಗಿನೇ ತಾಕತ್ ಐತವಲ್ಲ, ತಾಕತ್ತೈತಿ ಕೆರೆ ಮಣ್ಣಿನ ತಾಕತ್ತಿಂದ ಗಿಡ ಸುಳೆ ಅಲ್ಲ. ನೋಡಲ್ಲ ಹೆಂಗ್ ನಿಂತವಲ್ಲ. ಬಡ್ಡೆಲ್ಲ ಹೆಂಗೈತ್ ನೋಡಲ್ಲ. ಡಿಗ್ಗರ್ ಗುಂಡಿ ಎಷ್ಟು ಕೆಲಸ ಮಾಡ್ತ ನೋಡಬ್ಜಿ ಅಲ್ಲ. ಗಿಡ ಬತ್ತಲ್ಲ, ಒಣಗಲ್ಲ. ಇದು ಸಾವಯವವಾಗಿ 1.5 ವರ್ಷದ ಅಡಿಕೆ ತೋಟವನ್ನ ಪೋಷಣೆ ಮಾಡಿರುವಂತಹ ಕ್ರಮಗಳಿದು. ನಾವು ಭೂಮಿಗೆ ಸಾವಯವವಾಗಿ ಏನೆಲ್ಲ ಕೊಡ್ತೀವೋ ಅದು ಕೂಡ ನಮಗೆ ಸಾವಯವವಾದಂತಹ ಉತ್ಪನ್ನಗಳನ್ನ ಕೊಡುತ್ತೆ. ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಸಾವಯವ ಕೃಷಿಯನ್ನು ನಿಧಾನವಾಗಿ ಅಳವಡಿಸ್ತಾ ಹೋಗಿ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮುಂದೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.